ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನು ಕ್ರಿಯೇಷನ್. ಸೊ ಇವತ್ತಿನ ವ್ಲಾಗು ಕ್ಯಾಶುವಲ್ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ನಾನು ಶೆಡ್ಯೂಲ್ ಬ್ಯುಸಿಯಾಗಿದೆ. ಸೊ ನಾನು ಸ್ವಲ್ಪ ಔಟ್ಸೈಡ್ ಹೋಗ್ತಾ ಇದ್ದೀನಿ. ಅದು ಎಲ್ಲಿಗೆ ಅಂತ ನಾನು ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಸೊ ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇವತ್ತಿನ ವ್ಲಾಗಲ್ಲಿ ನಾನು ತೋರ್ಸೋಕ್ಕೆ ಮುಂಚೆ ಒಂದು ರೆಸಿಪಿನ ತೋರಿಸ್ಕೊಟ್ಬಿಡ್ತೀನಿ. ಇದೊಂದು ಸ್ವೀಟ್ ರೆಸಿಪಿ. ಸೊ ನಿಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಹೋಗಿ ನೋಡ್ಕೊಬನ್ನಿ. ಸೊ ಇದು ರೆಸಿಪಿ ಬಂದು ಸಬ್ಬಕ್ಕಿ ಬರುತ್ತಲ್ಲ, ಸಬ್ಬಕ್ಕಿ ಮತ್ತು ಶಾವಿಗೆ ಎರಡೂ ಸೇರಿ ಪಾಯಸ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವ್ಲಾಗಲ್ಲಿ. ಸೊ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ. ನಾನು ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆದಮೇಲಂತೂ ನಮ್ಮ ಮನೇಲಿ ಸ್ವೀಟ್ ಕ್ರೇವಿಂಗ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಬಿಕಾಸ್ ನನಗೆ ಈ ಚಿಕನ್ ಮಟನ್ಗೆಲ್ಲ ಜಾಸ್ತಿ ಸ್ವೀಟ್ ಜಾಸ್ತಿ ಇಷ್ಟಪಡ್ತೀನಿ. ಹಂಗಾಗಿ ಆವಾಗಲಿಂದನೂ ಅಷ್ಟೇ, ಬಿಫೋರ್ ಪ್ರೆಗ್ನೆನ್ಸಿನೂ ಅಷ್ಟೇ. ಸೊ ಹಂಗಾಗಿ ಸ್ವೀಟ್ ಜಾಸ್ತಿ ಮಾಡ್ತೀವಿ. ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಅಂತೇಳಿ ಮಾಡ್ತಾಯಿದ್ದೆ. ಸೊ ಫಸ್ಟ್ಗೆ ಒಂದು ಪ್ಯಾನ್ಗೆ ನೀವು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ಆಮೇಲೆ ಇದೇನೇನು ನಿಮಗೆ ಬಾದಾಮಿ ಏನೇನು ಬೇಕೋ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ನಾನು ಈ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಮುಂಚೆನೇ ನಾನು ಏನು ಪಾಯಸ ಮಾಡೋಕ್ಕೆ ಮುಂಚೆನೇ 4 hours ಬಿಫೋರು ಸಬ್ಬಕ್ಕಿನ ನೆನೆಸಿ ಇಟ್ಟಿರ್ತೀನಿ. ಸೊ ಅದು ನೀಟಾಗಿ ನೆಂದಷ್ಟು ಚೆನ್ನಾಗಿರುತ್ತೆ. ಇನ್ ಕೇಸ್ ನಿಮಗೆ ಅರ್ಜೆಂಟಿಗೆ ಮಾಡಬೇಕು ಅಂತಂದ್ರೆ ಹಾಗೇ ಅದು ಸ್ವಲ್ಪ ಒಂದು 15 to 20 minutes ಬಾಯ್ಲ್ ಮಾಡಿಕೊಂಡ್ರೆ ಅದು ಬೇಯುತ್ತೆ. ಬಟ್ ನೆನೆಸಿದಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಥರ ನೆನೆಸಿಟ್ಟಿದ್ದೀನಿ. ಸೊ ಇಲ್ಲಿ ಇದೇ ಪ್ಯಾನ್ಗೆ ನಾನು ಗೋಡಂಬಿ, ದ್ರಾಕ್ಷಿ ಎಲ್ಲ ಆಗಲೇ ಹೇಳ್ದಾಗೆ ಬಾದಾಮಿನ ಆ್ಯಡ್ ಮಾಡ್ಕೊತೀನಿ. ನಿಮ್ಗೆ ಇನ್ ಕೇಸ್ ಬೇಕಂದರೆ ಪಿಸ್ತಾ, ನೀವಿನ್ನು ಬೇರೆ ಏನಾದರೂ ಇಷ್ಟಪಡೋದಿದ್ರೆ ಆ್ಯಡ್ ಮಾಡ್ಕೋಬೋದು. ಅಷ್ಟೇ ಅನಿಸುತ್ತೆ, ಇನ್ನು ಬೇರೆ ಏನೂ ಆ್ಯಡ್ ಮಾಡಲ್ಲ. ಸೊ ಫಸ್ಟು ಗೋಡಂಬಿ ಆಮೇಲೆ ಬಾದಾಮಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಆಮೇಲೆ ದ್ರಾಕ್ಷಿನ ಹಾಕ್ಕೊಳ್ಳಿ. ಬಿಕಾಸ್ ದ್ರಾಕ್ಷಿ ಬೇಗ ಅದು ಬಿಸಿ ತಾಕುತ್ತೆ, ಹಂಗಾಗಿ ಬೇಗ ಅದು ಸಿಹಿಯಾಕ ಇದಾಗ್ಬಿಡುತ್ತೆ. ಫಸ್ಟ್ ಅದು ರೋಸ್ಟ್ ಆದಮೇಲೆ ಆಮೇಲೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದೇ ಪ್ಯಾನ್ಗೆ ನಾನು ತುಪ್ಪ ಜೊತೆನೇ ಇದರಲ್ಲಿ 1 ಕಪ್ಪಷ್ಟು ಶಾವಿಗೆ ಏನು ಅಂತೀರ ನಾವು, ಅದನ್ನು ಹಾಕ್ಕೊತೀನಿ. ಸೊ ಇದು ಆಲ್ಮೋಸ್ಟ್ ರೋಸ್ಟೆಡ್ ಶಾವಿಗೆನ ನಾನು ಯೂಸ್ ಮಾಡ್ತಿರೋದಿಲ್ಲಿ. ಹಾಗಾಗಿ ನಾನು ಜಾಸ್ತಿ ಹೊತ್ತೇನು ಇದನ್ನು ಉರಿಯೋದಕ್ಕೆ ಹೋಗಲ್ಲ. ತುಪ್ಪದ ಜೊತೆ ಸ್ವಲ್ಪ ಸುಮ್ಮನೆ ಹಿಂಗೆ ಬಿಸಿ ಮಾಡ್ಕೊತೀನಿ. ಸೊ ನನಗೆ ಇದು ಹಸಿದು ಶಾವಿಗೆ ಈ ಥರ ತಿನ್ನಬೇಕು ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ಗೈಸ್. ನಿಮಗೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ಸೊ ಈ ಥರ ಹುರಿದ್ಬಿಟ್ಟು ಸಪ್ರೇಟಾಗಿ ಎತ್ತಿಕೊಂಡು ಅದೊಂದು ಸ್ವಲ್ಪ ಕ್ರಂಚಿ ಥರ ಆಗುತ್ತೆ. ಅದನ್ನ ನಮ್ಮ ಮಮ್ಮಿ ಯಾವಾಗಲೂ ಮಾಡಬೇಕಾದ್ರೆ ಎತ್ತಿ ಅಲ್ಲಿ ಇಡ್ತಾಯಿದ್ರು. ನಾನು ಅದನ್ನು ಎತ್ಕೊಂಡು ಬ್ಯಾಗ್ ಹಾಕ್ಕೊಂಡು ಅದು ಫುಲ್ಲು ಕಚ್ಚಕ್ ಅಂತ ಕ್ರಂಚಿಯಾಗಿರುತ್ತೆ. ಸೊ ಇದು ನೀಟಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಫ್ರೈ ಮಾಡಿಕೊಂಡು, ಸೊ ಇವಾಗ ಸಬ್ಬಕ್ಕಿನ ಅದು ನೆಂದಿದೆ ನೋಡ್ಬೋದು ಇಲ್ಲಿ ನೀವು, ನಾನು ಕಿವುಚಿ ತೋರಿಸ್ತಾ ಇದ್ದೀನಿ. ಸೊ ಇದು ಆಲ್ಮೋಸ್ಟ್ ನೆಂದಿದೆ. ಸೊ ಇದನ್ನು ನೀರು ನೆನೆಸಿದ್ವಲ್ಲ ಅದನ್ನು ನೀರಿಗೆ ಔಟ್ಸೈಡ್ ಹಾಕ್ಬಿಟ್ಟು, ಸೊ ಇವಾಗ ಇದನ್ನು ಸ್ವಲ್ಪ ಒಂದು 2 to 3 minutes ಬಾಯ್ಲ್ ಮಾಡ್ಕೊಳ್ಳೋಣ. ಹಾಗಾಗಿ ಈ ಬೌಲ್ಗೆ ನಾನು ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ನಾವು ಇದಕ್ಕೆ ಹಾಲು ಹಾಕ್ತೀವಿ. ಸೊ ಹಾಗಾಗಿ ಈ ಸಬ್ಬಕ್ಕಿ ಬೇಯೋದಕ್ಕೆ ಮಾತ್ರ ಸ್ವಲ್ಪ ಇದು ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಅದು ಸ್ವಲ್ಪ ವಾಟರ್ ಕುದಿ ಹಾಕಿದ್ಮೇಲೆ ಈ ಸಬ್ಬಕ್ಕಿ ಏನು ಇಟ್ಟಿರ್ತೀವಲ್ವ ಅದನ್ನು ನೀಟಾಗಿ ಹಾಕ್ಕೊಳ್ಳೋಣ. ಅದು ನೀಟಾಗಿ ಸ್ವಲ್ಪ ಹೊತ್ತು ಒಂದು 2 to 3 minutes ಅಷ್ಟೇ ನಾನು ಬಿಡೋದು. ಯಾಕಂದರೆ ನೆನೆಸಿಟ್ಟಿರ್ತೀನಲ್ಲ. ಇನ್ ಕೇಸ್ ನೀವೇನಾದರೂ ನೆನೆಸಿಲ್ಲ ಅಂತಂದರೆ ಹಾಗೆ ಡೈರೆಕ್ಟಾಗಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡು ಒಂದು 15 to 20 minutes ಅದನ್ನು ಬಾಯ್ಲ್ ಮಾಡಿಕೊಂಡ್ರೆ ಆರಾಮಾಗಿ ಅದು ತಿನ್ಬೋದು ನೀವು. ಅದಾದಮೇಲೆ ನಾನು ಇದಕ್ಕೆ ಕನ್ಸಿಸ್ಟೆನ್ಸಿ ನಿಮಗೆ ಅಕಸ್ಮಾತು ಗಟ್ಟಿಯಾಗಿರ್ಬೇಕಾ ಅಥವಾ ಫುಲ್ ಲಿಕ್ವಿಡ್ ಆಗಿರಬೇಕಾ ಪಾಯಸ ಯಾವ ಥರ ಇಷ್ಟ ಅಷ್ಟು ಹಾಲನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಗೈಸ್. ಈ ಪಾಯಸ ಮಾತ್ರ ನಮ್ಮನೇಲಿ ಎಲ್ರಿಗೂ ಇಷ್ಟ. ನಿಮಗೆ ಹೆವಿ ಹೀಟ್ ಆದಾಗ ಆ ಥರ ಈ ಸಬ್ಬಕ್ಕಿನ ಯೂಸ್ ಮಾಡ್ಕೊಂಡ್ರೆ ಸಿಕ್ಕಾಪಟ್ಟೆ ತಂಪಾಗುತ್ತೆ. ತುಂಬಾ ತಂಪು ಸಬ್ಬಕ್ಕಿ. ಸೊ ಹಾಗಾಗಿ ಇದು ಮಾಡ್ಕೊಳ್ಳಿ, ತಿನ್ನಿ. ಸೊ ನಾನು ಅದೇ ಬೌಲಲ್ಲೇ ಒಂದು 1/2 bowl ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ಬೋದು ನೀವು, ಒಂದು ಸ್ವಲ್ಪ ಕುದಿಯೋಕ್ಕೆ ಟೈಮ್ಗೆ ಆ್ಯಡ್ ಮಾಡ್ಕೊಳ್ಳಿ. ಹಾಲು ಆ್ಯಡ್ ಮಾಡಿರ್ತೀವಲ್ವ, ಸಕ್ಕರೆನೂ ಆ್ಯಡ್ ಮಾಡೋದ್ರಿಂದ ಅದು ನೀಟಾಗಿ ಬಾಯ್ಲ್ ಆಗಿ ಎಲ್ಲನೂ ಒಂದೇ ಸ್ವಲ್ಪ ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ಈಗ ನೀವು, ನಾನು ತೋರಿಸ್ತಾ ಇದ್ದೀನಿ. ಅದು ನಾವು ಎಷ್ಟು ನೀರು ಹಾಲು ಹಾಕಿದ್ರೂ ಅದು ಗಟ್ಟಿ ಆಗಿಬಿಡುತ್ತೆ. ಹಂಗಾಗಿ ನಮ್ಮನೇಲಿ ಸ್ವಲ್ಪ ಫುಲ್ಲು ತೆಳುಗಿದ್ರೆ ಪಾಯಸ ಇಷ್ಟಪಡ್ತಾರೆ ಎಲ್ಲರೂ. ಸೊ ನಾನು ಸ್ವಲ್ಪ ಜಾಸ್ತಿ ಹಾಲು ಹಾಕಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಸ್ವಲ್ಪ ಮರಳ್ತಾ ಇದೆ, ಅದು ಕುದೀತಾ ಇದೆ ಅನ್ನೋ ಟೈಮ್ಗೆ ನಾನು ಇಲ್ಲಿ ಶಾವಿಗೆನ ಏನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ನೀಟಾಗಿ ಆ್ಯಡ್ ಮಾಡ್ಕೊತೀನಿ. ಶಾವಿಗೆ ತುಪ್ಪ ಹಾಕ್ಕೊಂಡು ಆ್ಯಡ್ ಮಾಡೋದ್ರಿಂದ ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಗೆ ತಿನ್ನಬೇಕಾದ್ರೆ ಎಲ್ಲ ಅದೇ ಫ್ಲೇವರ್ ಇರುತ್ತೆ. ಸೊ ನಿಮಗಿನ ಕೇಸ್ ಯಾರಿಗಾದ್ರೂ ತುಪ್ಪ ಇಷ್ಟ ಆಗಲ್ಲ ನಮಗೆ ಅನ್ನೋರು ಬೇಕಾದರೆ ಸ್ಕಿಪ್ ಮಾಡಿಕೊಂಡು ಬೇರೆ ಏನಾದರೂ ಈ ಬಟರು ಅಥವಾ ಇನ್ನೇನು ಹಾಕಿದ್ರೆ ಚೆನ್ನಾಗಿರಲ್ಲ, ಎಣ್ಣೆ ಎಲ್ಲ ಚೆನ್ನಾಗಿರಲ್ಲ. ಸೊ ಅದು ಕುದಿಯೋ ಟೈಮ್ಗೆ ನೆಕ್ಸ್ಟ್ ನೀಟಾಗಿ ದ್ರಾಕ್ಷಿ, ಗೋಡಂಬಿ ಎಲ್ಲ ಹುರಿದಿಟ್ಕೊಂಡಿರ್ತಾರಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಒಂದು ಪಾಯಸದಲ್ಲಿ ಒಂದು ಸೀಕ್ರೆಟ್ ರೆಸಿಪಿ ಅಂದರೆ ಇದು ಬಾದಾಮ್ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ತಿನ್ನಬೇಕಾದ್ರೆ ಅಂತೂ ಇದನ್ನು ನಾನು ನೀವು ನೆಕ್ಸ್ಟ್ ಡೇ ಮಾರ್ನಿಂಗ್ ತಿನ್ನೋದಂದರೆ ಇನ್ನೂ ಚೆನ್ನಾಗಿರುತ್ತೆ. ನೈಟ್ ಮಾಡಿ ಮಾರ್ನಿಂಗ್ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ಮಾರ್ನಿಂಗ್ ಮಾಡಿ ಆಫ್ಟರ್ನೂನ್ ತಿನ್ನೋದಾದರೆ ಆ ಥರ ಇನ್ನೂ ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೀವು ಸಡನ್ನಾಗಿ ಇವಾಗ ಎಮರ್ಜೆನ್ಸಿ ಸಡನ್ನಾಗಿ ಗೆಸ್ಟ್ ಬಂದುಬಿಟ್ರು, ಏನೂ ಮಾಡೋಕ್ಕಾಗಲಿಲ್ಲ ಅನ್ನೋ ಟೈಮಲ್ಲಿ ಸೊ ಈ ಥರ ಪಾಯಸ ಮಾಡ್ಬೋದು.
ನಾವು ಜಾಸ್ತಿ ಅದನ್ನೇ ಆ ಥರ ಮಾಡ್ತೀವಿ. ಬಿಕಾಸ್ ಈ ಹೆಸರುಬೇಳೆ ಪಾಯಸ ಅದೆಲ್ಲ ಅಂತಂದರೆ ಕುಕ್ಕರ್ ಹಾಕಿ ವಿಸಿಲ್ ಬರೆಸಿ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಇದನ್ನು ಮಾಡೋದ್ರಿಂದ ಚೆನ್ನಾಗಿ ಒಂದು ಸೂಪರಾಗಿರುತ್ತೆ ಟೇಸ್ಟು. ಆಮೇಲೆ ನೆಕ್ಸ್ಟ್ ಇಲ್ಲಿ ಟಾಪಿಂಗ್ ಮೇಲೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊತೀನಿ. ಸೊ ನಮ್ಮ ಮನೇಲಿ ಎಲ್ರಿಗೂ ತುಪ್ಪ ಅಂದರೆ ಇಷ್ಟ, ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರಲಿ ಅಂಥೇಳಿ ತುಪ್ಪನ ಆ್ಯಡ್ ಮಾಡ್ಕೊತೀನಿ. ಹಾಗಾಗಿ ಇಷ್ಟು ಮಾಡಿ ಪಾಯಸ ತಿನ್ನಿ ನೀವು, ಚೆನ್ನಾಗಿ ಸ್ವಲ್ಪ ಕುದಿ ಹಾಕ್ಸ್ಬಿಟ್ಟು ಪಾಯಸ ತಿನ್ನಿ. ಎಷ್ಟು ಯಮ್ಮಿಯಾಗಿ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ನೀವು ಮನೇಲಿ ಯಾರಾದರೂ ಟ್ರೈ ಮಾಡಿ ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ ಯಾವ ಥರ ಬಂತು ಅಂತ ಹೇಳಿ. ಸೊ ನನಗೆ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಹೇಳಿದ್ದಾರೆ ತುಂಬಾ ಚೆನ್ನಾಗಿ ಬಂದಿತ್ತು, ಆ ರೆಸಿಪಿ ಮಾಡಿದ್ದೆ, ಈ ರೆಸಿಪಿ ಮಾಡಿದ್ದೆ ಅಂತ. ಬಟ್ ಕಮೆಂಟ್ ಸೆಕ್ಷನಲ್ಲಿ ಯಾರೂ ಹೇಳೋದಿಲ್ಲ. ಸೊ ಓಕೆ ಅಂತ ಅಂದ್ಕೊಂಡು ಕಾಲ್ ಮಾಡಿ ಹೇಳ್ತಾರೆ ಅಂತ ಸುಮ್ಮನಾಗಿದೆ. ಸೊ ಹಾಗೆ ನಾನು ಹೇಳಿದ್ನಲ್ಲ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು, ಕೆಲಸ ಇತ್ತು ಅಂತೇಳಿ. ಹಾಗೆ ಮನು ಅಲ್ಲಿ ಪೆಟ್ರೋಲು ಡೀಸೆಲ್ಲು ಹಾಕ್ಸ್ತಾಯಿದ್ರು. ಹಾಗೆ ಕ್ಲಿಪ್ಪಿಂಗ್ಸ್ ತೊಗೊಂಡು ಆಗಲೇ ಹೇಳ್ತಿದ್ದೆ ಗೈಸ್, ಇವತ್ತು ನನಗೆ 2 ಕಡೆ ಕೆಲಸ ಇತ್ತು. ಸೊ ಫಸ್ಟ್ ಬಂದು ನಾವು ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು. ಹಾಸ್ಪಿಟ್ಲ್ ವಿಸಿಟ್ ಇತ್ತು ಇವತ್ತು, ನಾರ್ಮಲ್ ಜನರಲ್ ಚೆಕಪ್ ಇತ್ತು. ಸೊ ಹೋಗಿ ಹಾಸ್ಪಿಟ್ಲಿಗೆ ವಿಸಿಟ್ ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿಸಿ ಆಮೇಲೆ ನಾವು ಹೊರಟ್ವಿ. ಸೊ ನಾರ್ಮಲ್ ಚೆಕಪ್ಪಲ್ಲಿ ನಾರ್ಮಲ್ ನಮಗೆ BP ಆಮೇಲೆಲ್ಲ ವೆಯ್ಟು ಅದೆಲ್ಲ ಚೆಕ್ ಮಾಡ್ತಾರೆ. ಸೊ ಅದೆಲ್ಲ ನಾರ್ಮಲ್ ಕ್ಯಾಶುಯಲ್ ಆಗಿತ್ತು. ಹಾಗೆ ನೆಕ್ಸ್ಟು ಕಮಿಂಗ್ ಸ್ಕ್ಯಾನಿಂಗ್ ಹೇಳಿದ್ದಾರೆ, ಆವಾಗ ನಾನು ಹೇಳ್ತೀನಿ ಯಾವ ಥರ ಏನು ಅಂತೆಲ್ಲ ಹೇಳ್ತೀನಿ. ಎಷ್ಟು ಬೇಗ ಹೋಗ್ತಾಯಿದೆ ಪ್ರೆಗ್ನೆನ್ಸಿ ಡೇಸ್ ಅಂದರೆ ನಿಜವಾಗ್ಲೂ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಸೊ ಅಷ್ಟು ಬೇಗ ಹೋಗ್ತಾ ಇದೆ. ಸೊ ಮನುಗೆ ಅದನ್ನೇ ಪ್ರತಿ ಸಾರಿ ಹೇಳ್ತೀನಿ, ಮನು ಇನ್ನೊಂದು ಇಷ್ಟು ದಿವಸ ಇದೆ, ಇನ್ನೂ ಅಷ್ಟು ದಿವಸ ಇದೆ ಅಂತ ಹೇಳ್ತಾ ಇರ್ತೀನಿ. ಸೊ ನಾನು ನೆಕ್ಸ್ಟ್ ಬಂದು ಹಾಸ್ಪಿಟಲ್ ವಿಸಿಟ್ ಆದಮೇಲೆ ನೆಕ್ಸ್ಟ್ ಬಂದು ಆಫೀಸ್ ಹತ್ರ ಸ್ವಲ್ಪ ಕೆಲಸ ಇತ್ತು. ಸೊ ಆಫೀಸ್ ಹತ್ರ ಏನಿಲ್ಲ, ID ಕಾರ್ಡ್ಗೆ ಅಪ್ಲೈ ಮಾಡಿದ್ದೆ. ಅಂದರೆ ನಂದು ನಮ್ಮ ಕ್ಲೈಂಟ್ ID ಕಾರ್ಡ್ ಬೇರೆ ಇರುತ್ತೆ ಆ್ಯಂಡ್ ನಮ್ಮ ಆಫೀಸ್ ID ಕಾರ್ಡ್ ಬೇರೆ ಇರುತ್ತೆ. ಸೊ ಅದು ಆಫೀಸ್ ನಮಗೆ ಈ ಇನ್ಶೂರೆನ್ಸ್ ರಿಲೇಟೆಡ್ ಅದೇನಾದರೂ ಬಂದಾಗ ನಮ್ಮ ಆಫೀಸ್ ID ಕಾರ್ಡೇ ತೋರಿಸ್ಬೇಕಾಗತ್ತೆ. ಸೊ ಹಾಗಾಗಿ ID ಕಾರ್ಡ್ ಕಲೆಕ್ಟ್ ಮಾಡಬೇಕಿತ್ತು. ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ, ಕಲೆಕ್ಟ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಮೊನ್ನೆ ಅಪ್ಲೈ ಮಾಡಿದ್ದೆ ರೀಸೆಂಟಾಗಿ, ಹೋಗಿ ಅದನ್ನು ಕಲೆಕ್ಟ್ ಮಾಡಿಕೊಂಡು ಬಂದಿದ್ದು. ಅದು ಅವತ್ತು ಅದೊಂದು ಮೇಯ್ನ್ ಇಂಪಾರ್ಟೆಂಟ್ ಕೆಲಸ, ಅದು ಒಂದು ಫಿನಿಶ್ ಆಯಿತು. ಬಿಕಾಸ್ ಎಷ್ಟು ದಿನದಿಂದ ಪೆಂಡಿಂಗ್ ಅಂದ್ಕೊಂಡೇ ಇದ್ದೆ, ಹೋಗಬೇಕು ಫೈನಲಿ ಅವತ್ತು ಹೋಗಿ 2 ಕೆಲಸ ಒಟ್ಟಿಗೆ ಮುಗಿಸ್ಕೊಂಡು. ಅವತ್ತು ಚೆಕಪ್ ಅಲ್ವಾ, ಸ್ಕ್ಯಾನಿಂಗ್ ಅಂದರೆ ನಮ್ಗೆ ಲೇಟ್ ಆಗುತ್ತೆ, ಚೆಕಪ್ ಅಂದರೆ ಬೇಗ ಆಗಿಬಿಡುತ್ತೆ. ಡಾಕ್ಟರ್ ಹತ್ರ ಹೋಗಿ ಜಸ್ಟ್ ಮಾತಾಡಿಕೊಂಡು ಆಮೇಲೆ ಬೇಗ ಆಗಿಬಿಡುತ್ತೆ. ಸೊ ಹಂಗಾಗಿ ಆವತ್ತೇ ಆಫೀಸ್ ಹತ್ರ ಹೋಗಿ, ಅಲ್ಲೂ ಆಫೀಸ್ ಹತ್ರ ಅಷ್ಟು ಒಂದು 10 ಮಿನಿಟ್ಸು ಆಗಲಿಲ್ಲ. ಬಿಕಾಸ್ ಅಪ್ಲೈ ಮಾಡಿದ್ರಲ್ಲ ನಾವು ಫಸ್ಟೇ, ಅವರು ಹಂಗೇ ನಮಗೆ ಕೊಟ್ಬಿಡ್ತಾರೆ. ಆಮೇಲೆ ಹಂಗೆ ಬರ್ತಾನೆ ಮನು ಈಸ್ಕೊಂಡಿದ್ದೇನಕ್ಕೆ ವೇಸ್ಟಾಗಿ ಹಾಕೋ ಅಂತೇಳಿ ಹಾಕ್ಸಿದ್ರು. ಸೊ ಹಾಗೆ ರೋಡಲ್ಲಿ ಬಿಸಿ ಜೋಳ ತೊಗೊಂಡು ತಿನ್ಕೊಂಡು ಬರ್ತಾಯಿದ್ದೆ. ಸೊ ನನಗೆ ಈ ಥರ ಜೋಳ ಎಲ್ಲಾದರೂ ಬೇಯಿಸಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹಂಗಾಗಿ ನನಗೆ ಸಿಕ್ಕಾಪಟ್ಟೆ, ಹೀಗೆ ಅಂತಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತಲ್ಲ, ನಾರ್ಮಲ್ ಫಸ್ಟಿಂದನೂ ಅಷ್ಟೇ ಈ ಜೋಳ ಆಗಿರ್ಬೋದು, ಸ್ವೀಟ್ ಅಂದರೆ ಮನೆಯಲ್ಲೇ ಮಾಡ್ತಾರಲ್ಲ ಪಾಯಸ, ಹೋಳಿಗೆ, ಸೊ ಆ ಥರ ನನಗೆ ನಾನ್ ವೆಜ್ಗಿಂತ ಇದೇ ಇಷ್ಟ ಆಗುತ್ತೆ ಸಿಕ್ಕಾಪಟ್ಟೆ. ಹಂಗಾಗಿ ಜೋಳನ ತೊಗೊಂಡು ಅಲ್ಲೇ ಮನು ಏನೋ ಔಟ್ಸೈಡ್ಸ್ ಸ್ವಲ್ಪ ಕೆಲಸ ಇತ್ತು ಅಂತ ಹಂಗೆ ಹೋಗಿದ್ರು. ಆಮೇಲೆ ಮನೆಗೆ ಬರೋಷ್ಟರಲ್ಲಿ ಕಾಳನ್ನ ತಂದಿಟ್ಟಿದ್ರು ನಮ್ಮ ಮಾವ. ಸೊ ಕಾಲು ಸೂಪ್ ಮಾಡಿಕೊಡ್ಲಿ ಅಂಥೇಳಿ ನನಗೆ. ಆಮೇಲೆ ಯಾಕಂದರೆ ಇವಾಗ ನೆಕ್ಸ್ಟ್ ಶ್ರಾವಣ ಬರುತ್ತೆ, ನಾವು ಶ್ರಾವಣದಲ್ಲೆಲ್ಲ ನಾನ್ ವೆಜ್ ತಿನ್ನೋದಿಲ್ಲ. ಸೊ ಇದನ್ನ ಯಾವ ಥರ ಮಾಡೋದು ಅಂತ ಹಂಗೆ ತೋರಿಸ್ಕೊಟ್ಬಿಡೋಣ. ನಮ್ಮ ಅತ್ತೆ ಆಲ್ರೆಡಿ ಎಲ್ಲ ಮಾಡೋಕೆ ಕಟ್ಬಿಟ್ಟಿದ್ರು. ಆಮೇಲೆ ಇರುತ್ತೆ ವಿಡಿಯೋ ಮಾಡ್ಕೊತೀನಿ ಅಂತೇಳಿ ಒಂದು ಪ್ಯಾನ್ಗೆ ಜೀರಿಗೆ ಹಾಕಿದ್ದಾರೆ, ಕಾಳು ಮೆಣಸು ಹಾಕಿದ್ದಾರೆ, ಬ್ಲ್ಯಾಕ್ ಪೆಪ್ಪರು ಹಾಕಿದ್ದಾರೆ. ಆಮೇಲೆ ಇದು ಗ್ರೀನ್ ಚಿಲ್ಲಿ, ಒಂದು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು 4 ಅಥವಾ 5 ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಿಕೊಂಡು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನಿಜವಾಗ್ಲೂ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಈ ಸೂಪ್. ನನಗೆ ಈ ನಾನ್ ವೆಜ್ ಅಂದರೆ ಇಷ್ಟನೇ ಆಗೋಲ್ಲ, ಅದರಲ್ಲೂ ಈ ಕಾಲು ಸೂಪು ಅಥವಾ ಬೋಟಿ ಅದೇನೋ ಅಂತಾರಲ್ಲ ಅದೆಲ್ಲ ಇಷ್ಟನೇ ಆಗೋಲ್ಲ. ಸೊ ನನಗೆ ಈ ಕಾಲು ಸೂಪು ಯಾವಾಗ ಈ ಥರ ಮಾಡಿಕೊಟ್ರು ಮತ್ತೆ ಆವಾಗ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಾನು ಕುಡಿದೆಲ್ಲ ನಾನೇ ಕುಡಿದೆ. ಸೊ ಸಖತ್ತಾಗಿರುತ್ತೆ ಟೇಸ್ಟು, ನೀವು ಒಂದ್ಸತಿ ಟ್ರೈ ಮಾಡಿ ಮನೆಯಲ್ಲಿ. ಸೊ ಇದೆಲ್ಲ ನೀಟಾಗಿ ನೋಡ್ಬೋದು ನೀವು, ಫುಲ್ಲು ನೀಟಾಗಿ ಅದು ರೋಸ್ಟ್ ಆದಮೇಲೆ ಸೊ ಇದನ್ನು ನೀಟಾಗಿ ನಾವು ಹಾರಕ್ಕೆ ಬಿಟ್ಟು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಸ್ವಲ್ಪ ಹಾರಬೇಕು, ಅದು ಅಲ್ಲಿ ತನಕ ಅಷ್ಟೊತ್ತಿಗೆ ನಾವು ಇದಕ್ಕೆ ಏನೇನು ಮಸಾಲೆ ರೆಡಿ ಮಾಡ್ಕೊಂಡು ಅಂತ ತೋರಿಸ್ಕೊಡ್ತೀನಿ. ಸೊ ಈ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿ, ಇಲ್ಲಿ ನಮ್ಮ ಮತ್ತೆ ತೋರಿಸ್ತಾ ಇರೋದು ಬಂದು 4 ಲೆಗ್ಸ್ಗೆ ಅಂದರೆ 4 ಕಾಲಿಗೆ ಅದನ್ನು ಯಾವ ಥರ ಮಾಡೋದು ಅಂತ ಎಷ್ಟೆಷ್ಟು ಅಂತ. ಸೊ ಇಲ್ಲಿ ಬಂದು 4 ಈರುಳ್ಳಿ ತೊಗೊಂಡಿದ್ದಾರೆ, ಅಂದರೆ ಮೀಡಿಯಮ್ ಸೈಜ್ 4 ಈರುಳ್ಳಿನ ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದಾರೆ. ಸೊ ಅದನ್ನು ಕುಕ್ಕರ್ಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಆ ಕುಕ್ಕರ್ಗೆ ಹಾಕಬೇಕಾಗುತ್ತೆ. ಸೊ ವೆರಿ ಸಿಂಪಲ್ ಇದು, ಅಂದರೆ ಅದೆಲ್ಲ ಮಸಾಲೆ ರೆಡಿ ಮಾಡಿ ಇಟ್ಕೊಬಿಟ್ರೆ ವೆರಿ ಕ್ವಿಕ್ಕಾಗಿ ಆಗುತ್ತೆ. ಟೇಸ್ಟ್ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ನೆಗಡಿ ಆ ಥರ ಏನಾದರೂ ಆದಾಗ ಫುಲ್ಲು ಖಾರವಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಈ ಹಸಿ ವಾಸನೆ ಇದು ಏನಿರುತ್ತೆ ಈರುಳ್ಳಿಯಲ್ಲೆಲ್ಲ ಹಸಿ ವಾಸನೆ ಚೆನ್ನಾಗಿ ಬಿಡಬೇಕು, ಆವಾಗ ಅದು ಚೆನ್ನಾಗಿ ಫ್ಲೇವರ್ ಅನಿಸುತ್ತೆ. ನೀಟಾಗಿ ಅಲ್ಲಿ ತನಕ ಮಿಕ್ಸ್ ಮಾಡ್ತಾ ಇರೋಣ. ಈ ಏಜ್ ಆದವ್ರಿಗೆ ಅಥವಾ ಮಕ್ಕಳಿಗೆ ಈ ಮೊಣಕಾಲು ನೋವು ಅಥವಾ ಈ ಕಾಲು ನೋವು ಅಂತೆಲ್ಲ ಬರುತ್ತಲ್ಲ ಅದೆಲ್ಲ ಕಮ್ಮಿ ಆಗುತ್ತಂತೆ ಸೂಪು ಕುಡಿಯೋದ್ರಿಂದ. ನನಗೂ ಗೊತ್ತಿಲ್ಲ, ನಮ್ಮನೆಲ್ಲ ಮತ್ತೆ ಮಾವ ಹೇಳ್ತಾ ಇರ್ತಾರೆ. ಸೊ ಅದಾದಮೇಲೆ ಈರುಳ್ಳಿ ರುಬ್ಬಿದಲ್ಲ ಅದೇ ಜಾರಿಗೆ 2 ಟೊಮೊಟೊನ ರುಬ್ಕೊಳ್ಳೋಣ. ಸೊ ನಾವಾಗಲೇ ತೋರಿಸ್ನಲ್ಲ ಆ ಮಸಾಲೆನ, ಅದನ್ನು ಆರಿದೆ, ಅದನ್ನು ಮಿಕ್ಸ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಸೊ ಎರಡನ್ನೂ ನಾವು ರುಬ್ಕೋಬೇಕಾಗುತ್ತೆ.
ಅದಾದಮೇಲೆ ಈರುಳ್ಳಿನ ಫುಲ್ಲು ಎಲ್ಲ ಎಣ್ಣೆ ಬಿಟ್ಟಿದೆ ಆಗಿರೋ ಟೈಮಲ್ಲಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲೇ ಮಾಡ್ಕೊಂಡಿರೋದು. ಸೊ ಅದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈ ಒಂದು ಈರುಳ್ಳಿ ಎಲ್ಲ ಬಾಯ್ಲ್ ಆಗಿರುತ್ತಲ್ಲ ಅದಕ್ಕೆ ಹಾಕೋಣ. ಸೊ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ಮಾಡಿಕೊಂಡು, ಅಂದರೆ ನೀವು ಬಿರಿಯಾನಿ ಮಾಡಿದಾಗ ಆಗಿರ್ಬೋದು ಅಥವಾ ಈ ಥರ ಏನಾದರೂ ಮಾಡಿದಾಗ ಮನೆಯಲ್ಲೇ ಮಾಡ್ಕೊಂಡು ಹಾಕಿದ್ರೆ ಅದು ಇನ್ನೂ ಟೇಸ್ಟು ಅದು ಎನ್ಹಾನ್ಸ್ ಮಾಡುತ್ತೆ, ಸಕ್ಕತ್ತಾಗಿರುತ್ತೆ ನಾರ್ಮಲ್ ಮನೆಯಲ್ಲೇ ಮಾಡ್ಕೊಂಡು ಹಾಕೋದ್ರಿಂದ. ಸೊ ಅದಾದಮೇಲೆ ಅದು ಮಿಕ್ಸ್ ಮಾಡ್ಕೊಳ್ಳೋಣ. ಫುಲ್ಲು ಅಂದರೆ ಹಸಿ ವಾಸನೆ ಅದು ಏನಿರುತ್ತೆ ಅದೆಲ್ಲ ಬಿಡಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಪೇಸ್ಟು, ಜೀರಿಗೆ, ಮೆಣಸು, ಆಮೇಲೆ ಏನು ಪುದೀನ, ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕಿ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ನೀವು ಇಲ್ಲಿ ಪುದೀನಾನ ಆ್ಯಡ್ ಮಾಡ್ಕೊಬೋದು. ನಮ್ಮ ಮನೇಲಿ ಅವತ್ತು ಪುದೀನ ಇರಲಿಲ್ಲ ಅಂತೇಳಿ ಆ್ಯಡ್ ಮಾಡ್ಕೊಂಡಿರಲಿಲ್ಲ. ಸೊ ಪುದೀನಾನ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ಲ್ಯಾಶ್ ಹೋಗ್ಬಿಡ್ತು, ಚಾರ್ಜ್ ಇರಲಿಲ್ಲ ಮೊಬೈಲಲ್ಲಿ, ಹಂಗಾಗಿ ಹಂಗೇ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಸೊ ಸಡನ್ನಾಗಿ ಹೇಳಿದ್ನೆಲ್ಲ ಬಂದ ತಕ್ಷಣ ಸಡನ್ನಾಗಿ ಹಂಗೇ ಅತ್ತೆ ಎಲ್ಲ ಮಾಡ್ತಾಯಿದ್ರು, ಹಂಗಾಗಿ ಹಂಗೆ ಸಡನ್ನಾಗಿ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಇದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಟೊಮೊಟೊ ಏನು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಆವಾಗಲೇ ತೋರಿಸ್ನಲ್ಲ, ಟೊಮೊಟೊ ಪೇಸ್ಟು ಆಮೇಲೆ ಆ ಜೀರಿಗೆ ಅದೆಲ್ಲ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ ನಾವು. ಸೊ ಇಲ್ಲ ಅದನ್ನೆಲ್ಲ ಆ್ಯಡ್ ಮಾಡಿದ್ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡಬೇಕು, ಕುದಿಸ್ಬೇಕಾಗುತ್ತೆ. ಚೆನ್ನಾಗಿ ಎಣ್ಣೆ ಬಿಟ್ಟು ಅದು ಕುದಿಯುತ್ತಲ್ಲ ಆ ಟೈಮಲ್ಲಿ ನಾವು ಕಾಲನ್ನ ಏನು ಇಟ್ಕೊಂಡಿರ್ತೀವಲ್ಲ ವಾಶ್ ಮಾಡಿ ಕಾಲನ್ನ ಇಟ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಕಾಲನ್ನೂ ಅಷ್ಟೇ ಸ್ವಲ್ಪ ನೀಟಾಗಿ ಅರಿಶಿನ ಅದು ಇದು ಹಾಕಿ ವಾಶ್ ಮಾಡ್ಕೊತಾರೆ, ಅಂದರೆ ಅದು ಒಂಥರ ಸ್ವಲ್ಪ ಸ್ಮೆಲ್ ಥರ ಆ ಥರ ಬರಬಾರ್ದು ಅಂಥೇಳಿ. ಸೊ ಇದು ನೋಡ್ಬೋದು, ಇದು ಕುದಿಯೋ ಟೈಮಲ್ಲಿ ನಾವು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ, ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಆ್ಯಡ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪನೇ ಅರಿಶಿನ ಪುಡಿ ಬರುತ್ತಲ್ಲ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ. ಅರಿಶಿನ ಪುಡಿ ಎಲ್ಲದಕ್ಕೂ ನಾನ್ ವೆಜ್ ಮಾಡಿದಾಗ ಎಲ್ಲರೂ ಪ್ರತಿಯೊಬ್ಬರು ಎಂಥವ್ರು ಯೂಸ್ ಮಾಡ್ತಾರೆ. ಸೊ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಅದು ಕುದಿಯೋ ಟೈಮಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಅದು ಎಣ್ಣೆ ಬಿಡೋ ತನಕ ಅದು ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಸ್ವಲ್ಪ ಹಸಿ ವಾಸನೆ ಅದು ಏನು ಒಂದು ಸ್ವಲ್ಪ ಏನೋ ಅನಿಸುತ್ತೆ ಅದೆಲ್ಲನೂ ನೀಟಾಗಿ ಬಿಡುತ್ತೆ. ಹಾಗಾಗಿ ಅದು ತಿನ್ನೋಕ್ಕೆ ಟೇಸ್ಟಿಯಾಗಿ, ಕುಡಿಯೋಕ್ಕೆ ಸೂಪ್ ಬಾಯಿಗೆ ಸಿಗುತ್ತೆ, ಸಿಕ್ಕಾಬಟ್ಟೆ ಟೇಸ್ಟಿಯಾಗಿರುತ್ತೆ. ಸೊ ಇದಾದಮೇಲೆ ಕಾಲನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀವಲ್ವ ಆ ಕಾಲನ್ನ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ. ಇದೇ ಮಸಾಲೆಗೇ ಹಿಂಗೆ ಕುದಿಯೋ ಟೈಮಲ್ಲೇ ಆ್ಯಡ್ ಮಾಡ್ಕೊಡ್ಬೇಕು. ಆವಾಗ ಹಂಗಾಗಿ ಅದು ಮಸಾಲೆದು ಏನಿರುತ್ತೆ ಕಾಲ್ದು ಫ್ಲೇವರ್ ಎಲ್ಲ ಬಿಡುತ್ತೆ, ಮಸಾಲೆನೂ ಕಾಲಿಗೆಲ್ಲ ಹಿಡ್ಕೊಳ್ಳುತ್ತೆ. ಆಮೇಲೆ ನೀವು ಬೇಕಾದರೆ ಆ ಕಾಲನ್ನ ಬರೀ ಕಾಲನ್ನೇ ತಿನ್ಬೋದು, ಐ ಮೀನ್ ಅದು ಚರ್ಮ ಎಲ್ಲ ಬಿಡಿಸ್ಕೊಂಡು ತಿಂತಾರೆ. ಸೊ ನಾನು ಬರೀ ಸೂಪ್ ಮಾತ್ರ ಕುಡಿದ್ದೀನಿ, ಅದು ಕಾಲನ್ನೆಲ್ಲ ನೀವು ತಿನ್ಬೋದು ಬೇಕಂದರೆ. ಸೊ ನೋಡ್ಬೋದು ಈ ಥರ ಕುದಿಯೋ ಟೈಮಲ್ಲಿ ನೆಕ್ಸ್ಟ್ ನಾವಿಲ್ಲಿ ಸ್ವಲ್ಪ ಇದಕ್ಕೆ ಮಸಾಲೆನ ಆ್ಯಡ್ ಮಾಡಬೇಕಾಗುತ್ತೆ. ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡ್ತಾಯಿದ್ದಾರೆ ಇಲ್ಲಿ. 1 ಟೇಬಲ್ ಸ್ಪೂನ್ 1.5 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ 1/2 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಿಮಗೆ ಎಷ್ಟು ಬೇಕೋ ಅಂದರೆ ನಿಮ್ಮಲ್ಲಿ ಖಾರ ಜಾಸ್ತಿ ತಿನ್ನೋ ಫುಲ್ ಸ್ಟ್ರಾಂಗಾಗಿ ತಿಂತೀರಾ ಅಂತಂದರೆ ಜಾಸ್ತಿನೇ ಆ್ಯಡ್ ಮಾಡ್ಕೋಬೋದು. ನಮ್ಮನೇಲಿ ಅಷ್ಟೇನು ಖಾರ ಯಾರೂ ಇಷ್ಟಪಡಲ್ಲ, ಹಂಗಾಗಿ ಸ್ವಲ್ಪನೇ, ಅಂದರೆ ಇದಕ್ಕೆಲ್ಲ ನಾನ್ ವೆಜ್ಗೆಲ್ಲ ಮೀಡಿಯಮಾಗಿ ಇರಬೇಕು, ಹಂಗಾಗಿ ಸ್ವಲ್ಪ ಇಟ್ಕೊಂಡಿದ್ರು. ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಚಿಲ್ಲಿ ಪೌಡರ್, ಗರಂ ಮಸಾಲೆ 1 ಟೇಬಲ್ ಸ್ಪೂನಷ್ಟು, 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ. ಸೊ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಇದಕ್ಕೆ ನಾವು ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಎಲ್ಲ ಫ್ಲ್ಯಾಶ್ ಹೋಗ್ಬಿಡ್ತು ಅಷ್ಟೊತ್ತಿಗೆ, ಚಾರ್ಜ್ ಬೇರೆ ಇರಲಿಲ್ಲ. ಸೊ ಆಮೇಲೆ ಸ್ವಲ್ಪ ಚಾರ್ಜ್ ಹಾಕ್ಬಿಟ್ಟು ಅಷ್ಟೊತ್ತು ನೀರು ಹಾಕಿದ್ರು ಮತ್ತೆ. ಹಂಗಾಗಿ ನೋಡಿ ಇಷ್ಟು ಕಾಲೆಲ್ಲ ಮುಳುಗಿ ಒಂದು ಸ್ವಲ್ಪ ಮೇಲೆ ಬರೋಷ್ಟು ನೀರು ಹಾಕ್ಕೋಬೇಕು. ಸೊ ನಿಮ್ಗೆ ಗೊತ್ತಾಗುತ್ತೆ ಮಾಡೋವಾಗ ಎಲ್ರಿಗೂ ಮಾಡಿರ್ತೀರಲ್ಲ, ಹಂಗಾಗಿ ಅಷ್ಟು ಗೊತ್ತಾಗುತ್ತೆ. ಸೊ ಇದನ್ನು ನಾವಿಲ್ಲ ಅಂದ್ರೂ ಒಂದು 20 to 25 ವಿಸಿಲ್ಸ್ನ ಬರ್ಸಿದ್ದೀವಿ. ಸೊ ಆದ್ರೂ ಅದು ಯಾಕಂದರೆ ಅದು ರಸ ಎಲ್ಲ ಬಿಡಬೇಕಲ್ಲ. ಸೊ ನೈಟ್ ಮಾಡಿಬಿಟ್ಟು ಬೆಳಗ್ಗೆ ಕುಡಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಒಳ್ಳೆಯದು. ಆಮೇಲೆ ಹಂಗೆ ಇದನ್ನು ನಾವೇನು ಆವತ್ತು ನೈಟ್ ಕುಡಿಯೋಕೆ ಹೋಗಲಿಲ್ಲ. ನೈಟ್ ಡಿನ್ನರ್ಗೆ ಒಂದು ಕಾಳು, ಆವಾಗ ತಾನೇ ಯಾರೋ ಕಾಳು ತಂದು ಕೊಟ್ಟಿದ್ರು ಅಂತೇಳಿ ಅತ್ತೆ ಹುಳಿ ಸಾರು, ಕಾಳು ಸಾರು ಮಾಡಿ ಮುದ್ದೆ ಮಾಡಿದರು. ಇದು ಬಂದು ನೆಕ್ಸ್ಟ್ ಮಾರ್ನಿಂಗ್ ಕ್ಲಿಪ್ಪಿಂಗ್ ತೊಗೊಂಡಿರೋದು ಇದು ಸೂಪ್ದು. ಸೊ ನೋಡಿ ಯಾವ ಥರ ಆಗಿದೆ, ಅದರಲ್ಲಿರೋ ಕಾಲಲ್ಲಿರೋ ಎಲ್ಲ ಸಾರ ಎಲ್ಲ ಬಿಟ್ಬಿಟ್ಟಿರುತ್ತೆ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಸೊ ನೀವು ಮನೇಲಿ ಇದನ್ನ ಟ್ರೈ ಮಾಡಿ ಒಂದ್ಸತಿ ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಹಾಗೆ ಎಸ್ ಗೈಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನೇ ಯಾವುದೇ ರೀತಿಯ ಡೌಟ್ಸ್ ಇದ್ದರೂ ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ನ ನಾನು ಎತ್ಕೊಂಡು ಬರ್ತೀನಿ ಅಂತ ಹೇಳ್ತಾ, ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.